ನಮಸ್ಕಾರ ಸ್ನೇಹಿತರೆ, ಈ ಥರದ ಕನ್ನಡ ಲಿರಿಕ್ಸ್ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಈ ಥರದ ವಿಡಿಯೋ ಹೇಗೆ ಎಡಿಟ್ ಮಾಡುವುದಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕವಿತೆ ಬೇರೆ ಏನಾಯ್ತಾ ಕನಸಿಗೆ? ಮೊದಲು ನೀವು ಫೋಟೋ ಜನರೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ChatGPT ಓಪನ್ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನಿಮ್ಮ ಫೋಟೋಸ್ ಆ್ಯಡ್ ಮಾಡಿ, ಫೋಟೋದ ಕೆಳಗೆ ಪ್ರಾಂಪ್ಟ್ ಆ್ಯಡ್ ಮಾಡಿ. ಸೊ ಪ್ರಾಂಪ್ಟ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಚೆಕ್ ಮಾಡಿ. ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಫೈನಲಿ ಫೋಟೋ ಜನ್ರೇಟ್ ಆಗಿದೆ. ಸೊ ಇನ್ನು ಈ ಫೋಟೋವನ್ನು ನೀವು ಸೇವ್ ಮಾಡಿ. ಸೊ ಫೋಟೋ ಜನ್ರೇಟ್ ಮಾಡಿದ ಮೇಲೆ ಸೊ ನಿಮ್ಮ ಹತ್ರ ಯಾವ ಎಡಿಟಿಂಗ್ ಆ್ಯಪ್ ಇದೆಯಲ್ಲ, ಸೊ ಅದನ್ನು ಓಪನ್ ಮಾಡಿ. ಸೊ ಯಾವ ಎಡಿಟಿಂಗ್ ಆ್ಯಪ್ ಆದರೂ ಆಗುತ್ತೆ. ಸೊ ನನ್ನ ಹತ್ರ CapCut ಇದೆ, ಅದನ್ನು ಓಪನ್ ಮಾಡ್ತೇನೆ. ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಫೋಟೋ ಆ್ಯಡ್ ಮಾಡಿ. ಫೋಟೋ ಆ್ಯಡ್ ಮಾಡಿದ ಮೇಲೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಈ ಟೆಂಪ್ಲೇಟ್ ಇದೆಯಲ್ಲ, ಇದನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ, ಓಕೆನಾ. ಸೊ ಈ ಫೋಟೋವನ್ನು, ಈ ಟೆಂಪ್ಲೇಟ್ ಎಷ್ಟು ದೊಡ್ಡದಿದೆಯಲ್ಲ ಅಷ್ಟು ದೊಡ್ಡ ಮಾಡಿ. ಸೊ ಇದು ಸಾಂಗ್ನ ಟೆಂಪ್ಲೇಟ್. ಸೊ ಇದರಲ್ಲಿ ನಿಮಗೆ ಲಿರಿಕ್ಸ್ ಕೂಡ ಸಿಗುತ್ತೆ. ಸೊ ಈ ಟೆಂಪ್ಲೇಟ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಲೈಟ್ನಿಂಗ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಹುಡುಗಿ ವಾಯ್ಸ್ ಬಂದಾವಾಗ ಸೊ ಆ ಲಿರಿಕ್ಸ್ ಇರುತ್ತಲ್ಲ, ಅದು ಹುಡುಗಿಯ ಮೇಲ್ಗಡೆ ಆ್ಯಡ್ ಆಗಬೇಕು. ಹಾಗೆ ಹುಡುಗನ ವಾಯ್ಸ್ ಬಂದಾವಾಗ ಸೊ ಅದು ಹುಡುಗನ ಮೇಲ್ಗಡೆ ಆ್ಯಡ್ ಆಗಬೇಕು. ಜಸ್ಟ್ ಏನಿಲ್ಲ, ಸಿಂಪಲ್ಲಾಗಿ. ಸೊ ಇದನ್ನು ದೊಡ್ಡ ಮಾಡಿ, ಈ ಥರ ಅಡ್ಜಸ್ಟ್ ಮಾಡಿ. ಸೇಮ್ ನೋಡ್ಬೋದು, ಹುಡುಗಿಯ ಮೇಲ್ಗಡೆ ಆ್ಯಡ್ ಆಗಿದೆ. ಸೊ ಇದಿಷ್ಟು ಆದ ಮೇಲೆ ಇವಾಗ ನಾವು ಫೋಟೋವನ್ನು ಝೂಮ್ ಇನ್ ಮಾಡೋಣ. ಸೊ ವಿಡಿಯೋದಲ್ಲಿ ಬರುತ್ತೆ ನೋಡ್ಬೋದು ಈ ಥರ. ಸೊ ಇದನ್ನು ಮಾಡೋದಿದ್ರೆ ಸೊ ಇಲ್ಲಿ ಲಿರಿಕ್ಸ್ ಬರುತ್ತಲ್ಲ, ಇದಕ್ಕಿಂತ ಸ್ವಲ್ಪ ಹಿಂದೆ ಬಂದು ಸೊ ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಲಿರಿಕ್ಸ್ ಬರುತ್ತಲ್ಲ, ಸೊ ಇಲ್ಲೇ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಸೊ ಈ ಥರ ಝೂಮ್ ಮಾಡಿ ಫೋಟೋ. ಸೊ ಇವಾಗ ಇಲ್ಲಿ ಹುಡುಗನ ವಾಯ್ಸ್ ಬರುತ್ತೆ. ಸೊ ಲಾಸ್ಟಲ್ಲಿ ಮ್ಯೂಸಿಕ್ ಸ್ವಲ್ಪ ದೊಡ್ಡ ಆಗುತ್ತೆ. ಸೊ ಅಂದರೆ ಲಿರಿಕ್ಸ್ ಇರೋಲ್ಲ, ಖಾಲಿ ಮ್ಯೂಸಿಕ್ ಇರುತ್ತೆ. ಸೊ ಇಲ್ಲಿ ನೀವು ಸೊ ಲಾಸ್ಟಲ್ಲಿ ಇನ್ನೊಂದು ಎರಡು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಲಾಸ್ಟ್ ಕೀ ಫ್ರೇಮ್ಗೆ ಫೋಟೋವನ್ನು ಫುಲ್ ಬ್ಯಾಕ್ ಮಾಡಿ ಈ ಥರ. ಸೊ ನೀವು ಇದಕ್ಕೆ ಗ್ರಾಫ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನೀವು ಯಾವುದೇ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ ಓಪನ್ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಕೀ ಫ್ರೇಮ್ ಸಿಗುತ್ತೆ. ಸೊ ಓಕೆನಾ, ಅದರಲ್ಲಿ ಗ್ರಾಫ್ಸ್ ಕೂಡ ಸಿಗುತ್ತೆ, ಅದರಲ್ಲೇ ನೀವು ಆ್ಯಡ್ ಮಾಡ್ಬೋದು ಸೇಮ್ ಇದೇ ರೀತಿಯಲ್ಲಿ. ಸೊ ಎಲ್ಲ ಕೀ ಫ್ರೇಮು ಕೂಡ ಗ್ರಾಫ್ಸ್ ಆ್ಯಡ್ ಮಾಡೋಣ. ಸೊ ಇದಾದ ಮೇಲೆ ಇಲ್ಲಿ ಲಾಸ್ಟಲ್ಲಿ ಮ್ಯೂಸಿಕ್ ಬರುತ್ತೆ. ಸೊ ಅಲ್ಲಿ ನಾವು ಸೊ ಇಲ್ಲಿ ಬ್ಯಾಕ್ ಮಾಡಿದ್ರಲ್ಲ ಫೋಟೋನ, ಸೊ ಇಲ್ಲಿಂದ ನಾವು ಸ್ವಲ್ಪ ಸ್ಕ್ರೀನನ್ನು ಸ್ವಲ್ಪ ಬ್ಲ್ಯಾಕ್ ಮಾಡೋಣ. ಸೊ ಅಂದರೆ ಇಲ್ಲಿ ನೀವು ಅಡ್ಜಸ್ಟ್ಗೆ ಬನ್ನಿ. ಸೊ ಇಲ್ಲಿ ನಿಮಗೆ ಸ್ಯಾಚುರೇಷನ್ ಸಿಗುತ್ತೆ, ಸ್ಯಾಚುರೇಷನ್ ಕಡಿಮೆ ಮಾಡಿ. ಸೊ ಈ ಥರ -30ಗೆ ಆ್ಯಡ್ ಮಾಡಿ. ಓಕೆ, ಸೊ ಇದನ್ನು ನೀವು ಸೊ ಲಾಸ್ಟಲ್ಲಿ ನಾವು ಕೀ ಫ್ರೇಮ್ ಆ್ಯಡ್ ಮಾಡಿದ್ರು ಫೋಟೋ ಬ್ಯಾಕ್ ಮಾಡಲಿಕ್ಕೆ. ಸೊ ಇಲ್ಲಿ ಸೊ ಇಲ್ಲಿಂದ ಆ್ಯಡ್ ಮಾಡಿ. ಓಕೆ, ಸೊ ಇವಾಗ ಫೈನಲ್ ಆಗಿ ವಿಡಿಯೋ ರೆಡಿ ಆಯಿತು. ಸೊ ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡೋಣ.